ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಪುಟ್ ಮೇಡಮ್ಗೆ ಎಚ್ಚರ ಆದಾಗ ಬಾಸ್ ಪಕ್ಕದಲ್ಲಿರೋದು ನೋಡಿ ಕೋಪ ಮಾಡ್ಕೋತಾಳೆ. ಅವಾಗ ಅದರಿಂದ ಬಾಸ್ಗೆ ಬೇಜಾರಾಗುತ್ತೆ. ಇವ್ರನ್ನ ಹೇಗಾದ್ರೂ ಮಾಡಿ ಎದುರಿಸ್ಬೇಕಲ್ಲ. ಬಾಸು 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 ಎಷ್ಟು ಕರೆದ್ರು ಇವ್ರು ಎದ್ದೊಳ್ತಾ ಇಲ್ವಲ್ಲ. ಬಾಸು ಕ್ಷಮಿಸಿ, ನಾನೇ. ಅದೇ ಯಾಕೆ ತಳ್ದೆ? ನಿಮ್ಮನ್ನ ಎದ್ದೊಳ್ಸೋಕೆ. ಅದಕ್ಕೆ ತಳ್ಬೇಕಿತ್ತ? ಬಾಸು, ನಾನು ತಳ್ಳಿಲ್ಲ ನಿಮ್ಮನ್ನ. ಹೌದೌದು, ನೀನ್ ಯಾವತ್ತೂ ತಪ್ಪೇ ಮಾಡಲ್ಲ. ನಾನೇ ಬೇಕು ಅಂತ ಬಿದ್ದೆ. ಅದಾಗಲ್ಲ ಬಾಸು, ಎಷ್ಟು ಕರೆದ್ರು ನೀವೇ ತೊಳ್ಳೆ ಇಲ್ಲ. ಏನು ಕಾಮಿಡಿ ನಡೀತಾ ಇದೆಯಾ? ಆಗಲ್ಲ ಬಾಸು, ಆದ್ರೂ ನೀವು ತುಂಬಾ ಹೆದ್ರ ಪುಕ್ಲ ಅಲ್ವಾ? ತಳ್ಳಿದ ತಕ್ಷಣ ಬೆಚ್ಚ ಬಿಟ್ಬಿಟ್ರಿ. ಈ ಅಪ್ಪ ಮಗಳನ್ನ ಹೇಗಾದ್ರೂ ಮಾಡಿ ನಾನು ಒಂದ್ ಮಾಡ್ಲೇಬೇಕು. ಮಾಡೇ ಮಾಡ್ತೇನೆ. ಪುಟ್ ಮೇಡಮ್ ಬಾಸ್ ಹತ್ರ ಹೋಗೋಕ್ಕೆ ತಯಾರಿಲ್ಲ. ಏನ್ ಮಾಡೋದು ನಂಗೆ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಆಗಿದ್ದು ಆ ಮಾಯನಿಂದ. ಎಲ್ಲಿಂದ ಬಂದ್ಲು ಅವಳು? ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಆಗಿರೋದನ್ನ ಬದಲಾಯಿಸಕ್ಕಾಗತ್ತಾ? ಇವಾಗ ಮುಂದೆ ಏನ್ ಮಾಡೋಣ ಅಂತ ಯೋಚನೆ ಮಾಡಿ ಮೊದಲು ಆ ಮಾಯನ ಮನೆಯಿಂದ ಹೊರಗೆ ಹಾಕ್ಬೇಕು. ಅವಳು ಹೋದ್ಮೇಲೆನೆ ನಮ್ ಕೆಲ್ಸ ಸುಲಭ ಆಗೋದು. ಅದೇಗೆ? ನಾನು ಮಾಳ್ವಿಕಾ ಮೇಡಮ್ ಹತ್ರ ಮಾಯಾ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆದ್ರೆ ಅವ್ರು ಅನ್ಕೊಂಡಿರೋದು ಈ ಮನೆಗೆ ಮತ್ತೆ ನಿಮ್ಗೆ ಮಾಯನೇ ಕೊನೆ ಕೊಂಡಿ ಅಂತ. ಈ ತರ ಇರುವಾಗ ಮಾಯನ ಮನೆಯಿಂದ ಆಚೆ ಕಳ್ಸಕ್ಕೆ ಅವ್ರು ಸುತಾರಾಮ್ ಒಪ್ಪೋದಿಲ್ಲ. ನಿಜ ದುರ್ಗಾ, ಪಾಪ ಅತ್ತೆಗೆ ಮಾಯನ್ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ತುಂಬಾ ಒಳ್ಳೆಯವರು.